ಆಗಿರೋ ಅವಸ್ಥೆ ನೋಡ್ ಬನ್ನಿ. ನಾನು ದಿನ ನೀಟಾಗಿ ಜೋಡಿಸಿಡೋದು, ನೀನ್ ಈ ತರ ಹರಡೋದು. ಎಲ್ಲಿ ಜೋಡ್ಸಿವಾಗ ಹೋಗ್ರಿ. ನಾನ್ ಜೋಡ್ಸೋದಕ್ಕ ನಿಮ್ಮನ್ ಮದ್ವೆ ಆಗಿರೋದು. ನನ್ನ ಮೇಲೆ ಪ್ರೀತಿ ಇದ್ರೆ ನೀವೇ ಜೋಡಿಸ್ಬೇಕಪ್ಪ. ನನಗ್ ಪ್ರೀತಿ ಇಲ್ಲಪ್ಪ. ನೀನ್ ಇವಾಗ ಒಳ್ಳೆ ಮಾತಲ್ಲಿ ಜೋಡಿಸ್ಬೇಕಪ್ಪ. ಇಲ್ಲ ಅಂದ್ರೆ ಇವತ್ ನಿಂಗೆ ಉಪವಾಸನೇಪ್ಪ. ತಗೋ ಒಂದೊಂದಾಗೆ ಮಡ್ಚಿಡು. ಹೋಗ್ರಿ. ಸರಿ ಇಲ್ಲ, ನೀವು ಗಂಡನ ಹತ್ರನೇ ಇದೆಲ್ಲ ಕೆಲಸ ಮಾಡ್ತಿರಲ್ವಾ? ನಿಮ್ ರಂಗನು ಇದನ್ನ ಮೆಚ್ಚೋದಿಲ್ಲ. ರಂಗನ್ ವೈಕುಂಠ ನೀನ್ ನೋಡಿದ್ಯಾ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾನೆ ಅಂತ? ಲಕ್ಷ್ಮಿ ಕೈಲಿ ಒಂದ್ ಕೆಲ್ಸನೂ ಮಾಡ್ಸಲ್ಲ ಗೊತ್ತಾ? ಹಂಗ ಹಾಗಾದ್ರೆ ನಿಮ್ ರಂಗಂಗಿಂತ ನಾನು ಏನ್ ಕಡಿಮೆ ಇಲ್ಲ ನೋಡಿ ಇವಾಗ. ಅಬ್ಬೆ, ನೀನ್ ಕ್ಲೀನ್ ಮಾಡ್ತಾ ಇದೀಯಾ? ಏನಮ್ಮ, ನನ್ನ ಮಗನ ಕೈಲಿ ಕೆಲಸ ಮಾಡಿಸ್ಕೊಂಡು ನೋಡ್ಕೊಂಡು ಸುಮ್ಮನೆ ನಿಂತಿದ್ಯಲ್ಲ? ಬಿಡು ಅಬ್ಬಿನಿ, ಅದನ್ನ ಬಿಡು. ಬಿಡು ಮಾಮ್, ಇದನ್ನ ನಮ್ಮ ಸೀನಿಯರ್ಗೋಸ್ಕರ ಮಾಡ್ತಾ ಇರೋದು. ಇದ್ದಲ್ಲೂ ಒಂಥರ ಖುಷಿ ಇದೆ ಗೊತ್ತಾ? ನೀನು ಯಾವತ್ತಾದ್ರು ರೂಮ್ನ ಹಿಂಗೆ ಇಟ್ಕೊ ಅಂತ ಹೇಳ್ಕೊಟ್ಟಿದ್ಯಾ? ಇಲ್ಲ ತಾನೆ? ನಮ್ಮ ಸೀನಿಯರ್ನ ನೋಡು ಮಾಮ್, ನೀಟಾಗಿರೋದನ್ನ ಹೆಂಗೆ ನೀಟಾಗಿ ಇಟ್ಕೋಬೇಕು ಅಂತ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಆಯ್ತು ಬಿಡಪ್ಪ, ನೀನ್ ಹೆಂಡತಿ ತುಂಬಾ ಬುದ್ಧಿವಂತೆ. ನಿಮ್ಮಮ್ಮ ಪೆದ್ದಿ, ದಡ್ಡಿ, ಗೆಂಡೆ ತಿಮ್ಮಿ, ಸರಿನಾ? ಸದ್ಯ ಈಗಲಾದ್ರೂ ಅರ್ಥ ಆಯ್ತಲ್ಲ ಶಾಂತಮ್ಮನವ್ರೆ? ಬೇಜಾರ್ ಮಾಡ್ಕೊಂಡ್ರು ಅನ್ಸತ್ತೆ. ಯಾಕೆ ಹಿಂಗೆಲ್ಲ ಮಾತಾಡ್ದೆ? ರೀ ಬಿಡ್ರಿ ರೀ, ನಾನು ನನ್ನ ಮಾಮ್ ಯಾವಾಗ್ಲೂ ಹಿಂಗೆ ರೇಗಿಸ್ಕೊಂಡು ಮಾತಾಡೋದು. ಅವ್ರು ಏನು ಅಂದ್ಕೊಳಲ್ಲ. ಇವಾಗ ಒಂದು ರೇಂಜಿಗೆ ಬಂತಲ್ಲ. ಅಭಯ್ ಅವರಪ್ಪ ನಂದಾಗ ಮಾತ್ರ ಸಾರಿ ಕೇಳಿಸ್ಬಿಟ್ಟು. ಈಗ ನಾನು ಇಂಡೈರೆಕ್ಟಾಗಿ ಗೆಂಡೆ ತಿಮ್ಮಿ ಅಂತಂದ್ರೂ ಸುಮ್ಮನೆ ಇದ್ದಾಳೆ. ನನ್ನ ಕಂಡ್ರೇನೆ ಅಸಡ್ಡೆ ಅವಳಿಗೆ.